ಶುಭೋದಯ ಎಲ್ಲರಿಗೂ. ಉಷಾ ಹರೀಶ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಡ್ರೈ ಫ್ರೂಟ್ಸ್ ಮಾಡಿಕೊಂಡು ತಿನ್ಕೊಂಡು ಆಫೀಸ್ಗೆ ಹೊರಟೆ. After 8 hours. ನಾನು ಆಫೀಸಿಂದ ಬಂದೆ. ನನ್ನ ಮಗ ನೀರು ಕೊಟ್ಟನೆ ನೋಡಿ ಗೈಸ್. ಥ್ಯಾಂಕ್ಸ್ ಮಗ್ನೆ, ಥ್ಯಾಂಕ್ ಯು, ಐ ಲವ್ ಯು. ನೀನು ಯಾವಾಗ ಕೊಡೋದಮ್ಮ ನೀರು? ಅಪ್ಪ ಹೊಟ್ಟೆ ಇವನಬ್ಬ ಯಾವಾಗ ಅಳುಮುಂಜ ಅಳಿಯಸ್ ಗಾಯನ್ ಕೊಡ. ಏಯ್ ಚಿನಿ ಬಿಡ, ಇರೋ ಹಂಗೆಲ್ಲ ಮಾಡಬಾರ್ದು, ಇರೋ ಆಫ್ ಮಾಡ್ತೀನಿ. ಮಾತಾಡು ಗಾಯ್ಸ್. ಸೌಂಡ್ ಕಡಿಮೆ ಮಾಡ, ಆಫ್ ಮಾಡ. ಹಾಂ ಗೈಸ್, ಏನು ಗೊತ್ತಾ, ಇರೋ ಒಂದು ನಿಮಿಷ. ನಾನು ಈ ಸಂಡೇ ಇವರ ಅಮ್ಮ ಆಗ್ತಾಯಿದ್ದೀನಿ. ಮೀನ್ಸ್ ಹಂಗಂದರೆ ನಾನು ಚಿನ್ನಿನ ಮತ್ತು ಗಾಯನ್ನ ನೋಡ್ಕೋಬೇಕು. ಗೌತಮಿಯವ್ರು ಹೆಂಗೆ ನೋಡ್ಕೊತಾರೆ ಹಂಗೆ ಒಂದು ದಿವಸ ನಾನು ನೋಡ್ಕೊಳ್ಬೇಕಂತೆ. ಅದು ಚಾಲೆಂಜ್ ಹಾಕಿದ್ದಾರೆ. ಸೊ ಆಗುತ್ತಾ ಇಲ್ಲ ಅನ್ನೋದು. ಸೊ ಅದನ್ನು ನಾನು ಈ ರಜಾ ಸಾಟರ್ಡೆ ಅಥವಾ ಸಂಡೇ ನಾನು ಮಾಡ್ತೀನಿ. ಅವ್ರ ಅಮ್ಮನೇ ಕಳಿಸ್ಬಿಟ್ಟು ನಾನು ಇವರಿಬ್ಬರನ್ನ ಹೆಂಗಿರ್ತಾರೆ ಅಂತ ನೋಡ್ಕೋಬೇಕು. ಒಂದು ದಿವಸದಲ್ಲಿ ಆಗುತ್ತೋ ಇಲ್ವೋ. ಇರ್ತೀರೇನ್ರು? ಇರ್ತೀಯ? ನೀನು ಇರ್ತೀಯಪ್ಪ, ಚಿನ್ನಿ ಇರ್ಬೇಕಲ್ಲ. ಹಾಂ, ಏನು ಓಕೆ ನೋಡಿ, ಇನ್ನೊಂದು ಕಂಡೀಷನು, ಔಟ್ಸೈಡ್ ಫುಡ್ಡು ಇಲ್ವಂತೆ, ಓನ್ಲಿ ಮನೆ ಫುಡ್ ಅಂತೆ. ಹಂಗಂದ್ರೆ ನಂದೇ ಅಡುಗೆ. ಅಷ್ಟೇ ಮುಗೀತು. ನೋಡೋಣ ಇರಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ. ಓಕೆ ಗೌ, ಚಾಲೆಂಜ್ ಅಕ್ಸೆಪ್ಟೆಡ್ ಮಾಡ್ತೀನಿ. ಆಮೇಲೆ ನೀನು ಮಾಡಬೇಕು, ನಾನು ಹೇಳಿದ್ ಮಾಡ್ಬೇಕು. ನೀನು ಏನಾದರೂ ಮಾಡಬೇಕು, ನಾನು ಹೇಳ್ತೀನಿ. ಇವಾಗ ಹೇಳಲ್ಲ, ನಾನು ಹುಡ್ಕೊ ಬರ್ತೀನಿ. ಕಾಂಪಿಟೇಷನ್ ಅಲ್ಲ, ಚಾಲೆಂಜು. ಏನೋ ಒಂದು ಹೇಳ್ತೀನಿ. ಏನೋ ಅಂದರೆ ನೀನು ಏನೋ ಒಂದು ಹೇಳಲ್ಲ, ಸಿಂಪಲ್ ಆಗಿರೋದೇ ಹೇಳ್ತೀನಿ. ಓಕೆ ಗೈಸ್, ಒಂದು ನಿಮಿಷ ನೋಡಿ, ಹೊಡೆದ್ಬಿಟ್ಟ, ಗ್ಯಾಪಲ್ಲೇ ಹೊಡೆದ್ಬಿಟ್ಟ. ಏಟ್ ಬಿತ್ತು ಪಾಪ ಮಗಿಗೆ. ಗೈಸ್, ಸೊ ಇವತ್ತು ನಾವು ಯೋಗರ್ಟ್ ಮಾಡ್ತಾಯಿದ್ದೀವಿ. ಯೋಗರ್ಟು ಫ್ಲೇವರ್ ಬಂದ್ಬಿಟ್ಟು ಮ್ಯಾಂಗೋ. ಸೊ ಗೈಸ್ ನೋಡಿ, ಗಾಯನ್ ಅವ್ರದ್ದು ಫೇವ್ರೆಟ್ ಯೋಗರ್ಟ್ ಅಲ್ಲ ಮಗನೆ? ಹಾಂ, ಮ್ಯಾಂಗೋ ತೋರಿಸು. ಮ್ಯಾಂಗೋ. ಸೊ ಮ್ಯಾಂಗೋ ಮತ್ತು ಯೋಗರ್ಟು ನಾವು ಗ್ರೀಕ್ ಯೋಗರ್ಟ್ ಯೂಸ್ ಮಾಡ್ತಾಯಿದ್ದೀವಿ, ಈ ಬ್ರ್ಯಾಂಡ್ದು. ಸೊ ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಬೆಚ್ಚಗಿರಬೇಕು. ಸೊ ಅದನ್ನು ನಾವು ಈಗ ಹ್ಯಾಗ್ರೋ ಯೋಗರ್ಟ್ ಮೇಕರಲ್ಲಿ ಯೂಸ್ ಮಾಡ್ತೀವಿ. ಬನ್ನಿ ನೆಕ್ಸ್ಟ್ ಏನು ಪ್ರೋಸೆಸ್ ಅಂತ ಹೇಳ್ಕೊಂಡು ಹೋಗ್ತೇವೆ. ಗೈಸ್, ಈಗ ನಾವು ಈ ಬೌಲ್ಗೆ ಯೋಗರ್ಟ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಯೋಗರ್ಟು. ಸೊ ಇದನ್ನು ಫುಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೇವರ್ಗೆ ಮಾಡು ಗೈಸ್. ಈಗ ಮಾವಿನ ಹಣ್ಣು ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ. ಸೊ ಒಂದು ಪೋರ್ಷನ್ ಮಾತ್ರ ಹಾಕೋತಾ ಇದ್ದೀನಿ, ಯಾಕಂದರೆ ನನಗೆ ಕ್ವಾಂಟಿಟಿ ಗೊತ್ತಿಲ್ಲ. ಸೊ ಅದರಿಂದ ಸ್ವಲ್ಪ ಹಾಕ್ಕೊಂಡು ಮಾಡೋಣ. ಆಮೇಲೆ ಫ್ಲೇವರ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೆಕ್ಸ್ಟ್ ಟೈಮು ಜಾಸ್ತಿ ಮಾಡ್ಕೊಳ್ಳೋಣ. ಅದನ್ನು ದೊಡ್ಡದಾಗಿ ಮಾಡೋಣ. ಸೊ ಇದನ್ನು ಮಿಕ್ಸಿಂಗ್ ಮಾಡ್ಕೊಳ್ಳೋಣ, ಯೋಗರ್ಟು ಮತ್ತು ಮ್ಯಾಂಗೋನ. ಈಗ ಇನ್ನೂ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಹಾಫ್ ಲೀಟರ್ ಅಲ್ವಾ ಹಾಕಬೇಕು. ನಾನು 90 ಗ್ರಾಮ್ಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. 90 ಗ್ರಾಮ್ ಯೂಸ್ ಮಾಡ್ತಾ ಇದ್ದೀನಲ್ವಾ. ಸೊ ಆಲ್ಮೋಸ್ಟ್ ಅದು ಹಾಕಬೇಕು. ಆಫ್ ಮಾಡು ಗೈಸ್. ಸ್ವಲ್ಪ ಎಗರ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ನಾನು ಮೇಲೆಯಿಂದ ಮಾಡಿದೆ, ಅದು
ಇದಾಗುತ್ತೆ ಒಳಗಡೆ ಇಟ್ಟರೆ ಮಾತ್ರ ಸಾಕು. ಇಲ್ಲೆಲ್ಲ ಆಯ್ತಾ ಚಿನ್ನಮ್ಮ? ಆಯ್ತು ಇಲ್ಲೆಲ್ಲ ಹಾಲು ಕೊಟ್ಟಿಲ್ಲ. ಹ್ಮ್ ಜೋರಾಗಿ ಮಾಡೋದು ಮಾಡಿದ್ರೆ ಕೆಳಗೆ ಮಾಡು. ಮಿಕ್ಸಿಂಗ್ ಹೆಂಗೋ ಆಗೋಗಿದೆ, ಜಸ್ಟ್ ಹಾಲು ಮಿಕ್ಸ್ ಮಾಡ್ಬೇಕಷ್ಟೇ. ಬೆಸ್ಟ್ ಮಿಕ್ಸಿಂಗ್ ಆಗಿದೆ ಈಗ. ಸೊ ಇದನ್ನ ಎತ್ತಿಟ್ಬಿಡೋಣ. ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ಸೊ ಕ್ಯಾಪ್ ಮುಚ್ಚಿ. ಈ ಮಿಷಿನ್ ಬಗ್ಗೆ ಹೇಳಿ ಹೆಂಗೆ? ಹಾಂ ಗೈಸ್, ಇದು ಅಮೆಝಾನಲ್ಲಿ ಸಿಗುತ್ತೆ, ಆಗ್ರೋ ಯೋಗರ್ಟ್ ಮೇಕರ್ ಅಂತ. ಸೊ ಅದನ್ನು ಈಸ್ಕೊಂಡಿದ್ವಿ. ಸೊ ಈ ಥರ ಇಟ್ಟು ಮಾಡಿದ್ದೀನಿ. ಸೊ ನೋಡಿ 4 to 5 hours ಆನಲ್ಲಿ ಇರಬೇಕು. ಸೊ ಆಮೇಲೆ ನಮಗೆ ಯೋಗರ್ಟ್ ರೆಡಿ ಆಗುತ್ತೆ. ಸೊ 4 hours ಆದಮೇಲೆ ಚೆಕ್ ಮಾಡೋಣ ಬನ್ನಿ. ಗೈಸ್, ಕರೆಂಟ್ ಹೋಯ್ತು. ರನ್ನಿಂಗ್ ಮಾಡ್ತಿದ್ದೆ, ಕರೆಂಟ್ ಹೋಗಿದೆ. ರನ್ನಿಂಗ್ ಇವಾಗ ಸ್ಟಾಪ್ ಮಾಡಿದ್ದೀನಿ. ಚಪ್ಪಲಿ ಕಿತ್ತಾಯ್ತಂತೆ ನೋಡಿ, ಚಪ್ಪಲಿ ಎಲ್ಲ ಶೂ ಇದಾಗಿದೆ. ಸೊ ನಾಳೆ ಗ್ಲೂ ಹಾಕ್ಸ್ಕೊಬರ್ಬೇಕು. ಸೊ ಈಗ ಆಲ್ರೆಡಿ ಟೈಮ್ ಆಗ್ತಿದೆ. ಸೊ ಈಗ ಸ್ನಾನ ಮಾಡ್ಕೊಬಿಡ್ತೀನಿ. ಏನ ಗೈಸ್, ಏನಾಯಿತು, ಯೋಗರ್ಟು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಯೋಗರ್ಟ್ ಮಾಡೋದು. ಸೊ ನಾನೇನು ಮಾಡಿಬಿಟ್ಟಿದ್ದೀನಿ, ಬಿಸಿ ಬಿಸಿ ಹಾಲು ಹಾಕಿದ್ದೀನಿ. ಬಟ್ ಇವಾಗ ಯೋಗರ್ಟ್ ಮಾಡಿ ನೋಡಿ, ಈ ಥರ ಆ್ಯಕ್ಚುಲಿ ಬರಬಾರ್ದು. 3-4 ಅವರ್ಸ್ಗೆ ಈ ಥರ ಬಂದ್ಬಿಟ್ಟಿದೆ. ಸೊ ಇದು ಹೋಗಿದೆ ಅಂತ ಅರ್ಥ. ಈಗ ಸದ್ಯಕ್ಕೆ ಇದು ಫೇಲ್ ಆಗಿದೆ. ಇದು ಫೇಲ್ ಆಗಿದೆ. ಅರ್ಧ ಲೀಟ್ರ್ ಹಾಲು ಹೋಯ್ತು, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕಾ ಮಾಡ್ತೀನಿ. ವೈಟ್ ಆ್ಯಂಡ್ ಸಿ. ಸೊ ಗೈಸ್, ನಂದು ದೋಸೆ ಮಾಡ್ಕೊಂಡಿದ್ವಿ, ಮತ್ತು ಬೇಳೆ ಸಾರು ಮಾಡಿದ್ದಾರೆ, ಮುಲ್ಲಂಗಿ ಸಾರು.
ಗೈಸ್ ಮತ್ತೆ ಕರೆಂಟ್ ಹೋಗಿದೆ. ಸೊ ನಂದು ಯೋಗರ್ಟ್ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ. ಹಾಲು ಕಾಯಿಸಿದ್ನಲ್ಲ, ಸೊ ಕಾಯಿಸಿದ ಬಾಯ್ಲಿಂಗ್ ಆದಮೇಲೆ ಇಮಿಡಿಯೇಟು ಯೋಗರ್ಟ್ ಮಿಕ್ಸ್ ಮಾಡಬಾರ್ದು, ಓಕೆನಾ. ಸೊ ಅದರಿಂದ ಇಶ್ಯೂ ಆಯಿತು. ಸೊ ಇಮಿಡಿಯೇಟ್ ಯೋಗರ್ಟ್ ಮಿಕ್ಸ್ ಮಾಡಿರೋದ್ರಿಂದ ಅದೇನಾಗೋಯ್ತು, ಬಿಸಿಗೆ ಯೋಗರ್ಟಲ್ಲಿದ್ದಂತಹ ಬ್ಯಾಕ್ಟೀರಿಯಾಗಳೆಲ್ಲ ಸುತ್ತೋಗುತ್ತಂತೆ. ಸೊ ಅದರಿಂದ ಅದು ಕೆಟ್ಟೋಯ್ತು. ಸೊ ಈ ಮಿಸ್ಟೇಕ್ನ ನೆಕ್ಸ್ಟು ನಾನು ಮಾಡಲ್ಲ. ಸೊ ಮಾಡ್ತೀರಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯಮ್ಮಿ ಯೋಗರ್ಟ್ನ ಮಾಡ್ತೀನಿ. ಓಕೆ ಗೈಸ್, ಇದೇ ಥರನೇ ಸಪೋರ್ಟ್ ಮಾಡ್ತಾರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಂ, ಗುಡ್ ನೈಟ್. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ.